ಎಷ್ಟು ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಸ್ತ್ರೀಯೊಂದಿಗೆ ನಿಮಗೆ ಸಂಬಂಧವಿದೆಯಾ? ಇಲ್ಲ 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 ಇಲ್ಲಿ ಹೌದು 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 ಅಂತ ಗೊತ್ತಾಯ್ತಲ್ಲ. ಇಲ್ಲ 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 ಖಂಡಿತ ಇಲ್ಲ. ಆಯ್ತು ಸರ್, ನಮಸ್ಕಾರಗಳು. ಹಲೋ ಹಲೋ ಸರ್. ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ ನಾರಾಯಣ್ ನಾರಾಯಣ್. ನೀವು ನರಸಿಂಹರಾಜು BN, ಬಳ್ಳಾಪುರ, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಹೌದು ಅಥವಾ ಇಲ್ಲ? ಹೌದು 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 ಎಂದಾದಲ್ಲಿ ಒಂದನ್ನು ಒತ್ತಿ. ತಗೊಳ್ಳಿ. ತಗೊಳ್ಳಿ ಒಂದು. ಒತ್ತಿದ್ದೀರಾ? ಹಾ. ತಮ್ಮ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ವಿಶಾಲಮ್ಮ ವಿಶಾಲಮ್ಮ ವಿಶಾಲಮ್ಮ. ಹೌದು ಎಂದಾದಲ್ಲಿ ಎರಡನ್ನೂ ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಒತ್ತಿದ್ದೀನಿ. ತಮ್ಮ ಮುದ್ದಾದ ಮಕ್ಕಳು ಚಿದಾನಂದ್ ಚಿದಾನಂದ್ ಚಿದಾನಂದ್. ಮೂರನ್ನು ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಎಲ್ಲಿಗೆ? ಮೂರು ನಂಬರು. ಒತ್ತಿದ್ದೀರಾ? ಹಾ. ಏನು ಕೇಳಿಸ್ಲೇ ಇಲ್ಲ ಒತ್ತಿದ್ದು? ಗೊತ್ತಾಯ್ತೀನಿ. 1 2 3. ಹಾ. ನಿಮ್ಮ ಮಗಳ ಮಿಂಚು ಅಲ್ಲ, ವತ್ಸಲ ಹೌದು ಎಂದಾದಲ್ಲಿ ಐದನ್ನು ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಈಗ ಏನೇನು ಒತ್ತಿದ್ದೀರಾ ಹೇಳಿ? 1 2 3 5. 4 ಯಾಕೆ ಒತ್ತಿಲ್ಲ? 4 ಏನು ಗೊತ್ತಿಲ್ಲ? ನೀವು 5 ಒತ್ತಿ ಅಂದ್ರಲ್ಲ. ಹೌದಾ? ತಮ್ಮ ತಂದೆಯವರು ತೀರಿಕೊಂಡು ಹೋಗಿದ್ದಾರೆ. ಹೌದು ಎಂದಾದಲ್ಲಿ 9 ಒತ್ತಿ. ಇಲ್ಲ ಎಂದಾದಲ್ಲಿ 3 ಒತ್ತಿ. ಹೌದು, ತಗೊಳ್ಳಿ. ಎಷ್ಟು ಒತ್ತಿದ್ದೀರಾ? 9. ನಿಮ್ಮ ತಾಯಿ ಜೀವಂತವಾಗಿ ಇದ್ದಾರೆ ಅಂದ್ರೆ 11 ಒತ್ತಿ. ಜೀವಂತವಾಗಿ ಇಲ್ಲ ಅಂದ್ರೆ 13 ಒತ್ತಿ. ತಗೊಳ್ಳಿ. ಎಷ್ಟು? 11. ಹಂಗಂದ್ರೆ 1 ಅಲ್ಲ, ಬದುಕೋರೆ ಅಂತಾನ ಇಲ್ಲ ಅಂತಾನ? ಅವರೇ ಅಂತ. ಅವರೇ ಅಂತ. ಅವರೇ ಅಂತ. ತಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ. ನಿಮಗೆ ನಾಳೆ ಮಹಾಶಿವರಾತ್ರಿ ಪ್ರಯುಕ್ತ ನಿಮಗೊಂದು ಗಿಫ್ಟ್ ಬಾಕ್ಸ್ ಬರುತ್ತದೆ. ಆ ಗಿಫ್ಟ್ ಬಾಕ್ಸ್ ಬರಬೇಕೋ ಬೇಡವೋ ಅನ್ನೋದಕ್ಕೆ ಏನಾದರೂ ಒತ್ತಿ. 0 ಒತ್ತಿದ್ದೀರಾ? ಬರ್ಬೇಕಾ? 0 ಒತ್ತಿದಲ್ಲಿ ನೀವು ನಿಮ್ಮ ಅಡ್ರೆಸ್ ನೀವೇ ಹೇಳಿ. ನಿಮ್ಮ ಅಡ್ರೆಸ್ ಹೇಳಿ ಕ್ಲೀನ್ ಆಗಿ ಮೊದ್ಲಿಂದ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ, ಬುಗುಡನಹಳ್ಳಿ ಬುಗುಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಬಳಿ. ಹೌದಾ? ನಿಮಗೆ ಕೊನೆಯ ಪ್ರಶ್ನೆ. ಹಲೋ ಹಲೋ. ನಿಮಗೆ ಕೊನೆಯ ಪ್ರಶ್ನೆ. ನೀವು ಮದ್ಯಪಾನ ಮಾಡುತ್ತೀರಾ ಇಲ್ಲವಾ? ಇಲ್ಲ ಇಲ್ಲ. ಹಲೋ. ಇಲ್ಲ ಇಲ್ಲ. ನಿಮಗೆ 5ನೇ ಪ್ರಶ್ನೆ. ನಿಮಗೆ ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಜೊತೆ ಸಂಬಂಧ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಎಷ್ಟು ಜನ ಇದ್ದಾರೆ? ಎಷ್ಟು? ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಸ್ತ್ರೀಯೊಂದಿಗೆ ನಿಮಗೆ ಸಂಬಂಧವಿದೆಯಾ? ಇಲ್ಲ ಇಲ್ಲ ಇಲ್ಲ. ಇಲ್ಲಿ ಹೌದು 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 ಅಂತ ಗೊತ್ತಾಯ್ತಲ್ಲ. ಇಲ್ಲ 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 ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ದೀರಿ ಅಲ್ಲ. ನಮ್ಮ ಕಂಪ್ಯೂಟರ್ ಅಲ್ಲಿ ಹಲೋ, ನಮ್ಮ ಕಂಪ್ಯೂಟರ್ ಅಲ್ಲಿ ಲಕ್ಷ್ಮಿ ಲಕ್ಷ್ಮಿ ರತ್ನಮ್ಮ ಅಂತ ಬರ್ತಾ ಇದೆ. ಅದು ನಿಮ್ಗೇನೋ ಕನ್ಫ್ಯೂಸ್ ಆಗಿ ಗೊತ್ತಿರ್ಬೇಕು ನೋಡಿ ನಂಬರು. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಆಯ್ತು ಸರ್, ನಮಸ್ಕಾರಗಳು. ಯಾಕಪ್ಪ ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ಗ್ಯಾಸ್ಟ್ರಿಕ್
ಆ? ಈಗ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ನಮ್ಮ ಬಾಮೈದ ಹ್ಮ್ ಅದಕ್ಕೆ ಮಾಡ್ದು ಸ್ವಾಮಿ ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು ಇದಾಯ್ತು. ಆ? ಹಲೋ, ಹಲೋ, ನೀನು ನನ್ನ ಹತ್ರ ತರಲೆ ಅವನು ಇವನು ನಮಸ್ಕಾರ ಸುಮ್ಮನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ. ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ ಇದು ಗಾಡಿಗೆ ಹೋದ್ರು. ನೀನು ದೊಡ್ಡ VIP ನೀನು. ಎಲ್ಲ VIP ಅಲ್ಲ. BN ಅಂತ ಏನೋ BN ಅಂದ್ರೆ? B ಅಂದ್ರೆ ಬಳ್ಳಾಪುರ, N ಅಂದ್ರೆ ನರಸಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ ನಮಸ್ಕಾರ. ನೀನು ಏನೇನು ಮಾಡ್ತೀಯ ಏನೇನು ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ಹಾಂ ಈಗ ನನ್ನ ಮಗನ್ ಬೆಳಿಗ್ಗೆ ಕೇಳ್ಬೇಕು. ಏನು ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ ಆಯ್ನಾ? ಇಡಂದ್ರ ನಿನ್ಗೆ ಇಕ್ಕಕ್ಕಲ್ಲ ಫೋನ್ ಮಾಡಿರೋದು ನಾನು, ಬೇಕು ನನ್ನ ಮಗನೇ. ಸ್ವಾಮಿ ಇವನು ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ. ಗೋಲ್ಡ್ ಐತಿ ಅಂತ ಕೇಳೋಣ ನಾನು. ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ. ಕಂದ ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳಿದ್ರು. ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳವ್ರೆ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟೆ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಗೊಲ್ರಿಟ್ಟೆ ಅಮ್ಮನ್ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜರ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ಇವ್ರು ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೀಯ ನೀನು. ಎಲ್ಲೋದ್ರೆ ಎಲ್ಲಿ ಬಂದ್ರೆ ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಿಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು. ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ನ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ನನ್ ಇನ್ನು ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ ಅಂತಿತ್ತು. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಗೊಂಡ್ಬಿಟ್ಟಾರಾಗ್ಲ ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತು ಅವ್ರು ತಗರಾಲ್ ಮಾಡಿ ಎಲ್ಲ ತಾಯಿನ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ? ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಕೊಟ್ಟಿದ್ನಲ್ಲ ಅವರು. ಹಲೋ ಸ್ವಾಮಿ,
ಅಲ್ಲ ಸ್ವಾಮಿಗಳೇ, ಏನಪ್ಪ ಅದು ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ, ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ ಕೆರೆಗೆ ಲಕ್ಷ್ಮೀಗೋಣ ಅಂತ ಬಂದಿದ್ವಿ. ಎಲ್ಲ ಸಂಚಾರ ಮಾಡ್ತಾ ಇರಂಗಿದೆಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಅಂತವೆ. ಇದು ಸೋಪಿ ಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟರ್ ಮಾಡ್ಕೊಂಡು. ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತ ಇರೋದು ನಮಗೆ ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದು ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದ್ರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಯಾಕೆ ಇಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ರಿಟರ್ನ್ ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ, ನಾನ್ ಬರಲ್ಲ. ಇಲ್ಲ ಬಾ, ಹೋಗ್ಬಿಟ್ಟು ಬರೋಣ. ನೋಡಿ ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಬೆಳಗ್ಗೆ ಬಲ್ಲ. ಹಲೋ ಹಲೋ, ಇದು ನಾಳೆ ಏನ್ರಿ ಶ್ರಾವಣನ? ಹಲೋ, ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹೆಣ್ಣು ಸಾಕಿವ್ರು. ಹಲೋ ಅದ್ರ ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವ್ರು. ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿಡ್ರೈತೇನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಅಲ್ಲ, ನೀನ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ ನನ್ನ ಜೊತೆಗೆ ಅಂದ್ರೆ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂಗಿದ್ದೆ. ಏನ್ ಸ್ವಾಮಿ ಇವ್ರು ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ, ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು? ನಮ್ಗೆ ಕೊಡು, ಅಪ್ಪರಿ ಫೋನ್ ಕೊಡು. ಗಾಳಿ ಸ್ವಾಮಿ, ಅಪ್ಪರಿ ಕೊಡು. ಒಂದೇ ಮಾತಾಡ್ಬಿಡಿ ನೋಡಿ. ಎಲ್ಲ ಎದ್ರಕೊಂಡು ಹೊಡೆಯಕ್ತಾರೆ ಮುಂದೆಯಿಂದ. ಕೊಡು, ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು, ಅಪ್ಪರ ಅಲ್ಲಿ ಎದ್ರಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ಮ ವ್ಯಾಪಾರನೂ ಕಳಿತಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆಗೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡುವ, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನೀನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗ್ಯವನ್ ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗಿ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ. ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ, ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ವ, ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುನ್ನೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ರನ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳೋರ್ನ ಎಮ್ಮನ್ನ.
ಅವ್ಳು ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ನಮ್ಮ ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ ನಿಮ್ಮ ಅಮ್ಮನ್ನ ನಿಮ್ ಮಗಳನ್ನ. ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು. ಅವಳು ಯಾರು ಅಂತ ರಾತ್ರಿಯಿಂದ ಹೋಗಿ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ನಮ್ ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ. ಅವಳು ಹೇಳಿದ್ಕಿ ಕಣಪ್ಪ, ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ, ಈ ತರ ನನ್ಗೆ ಬರ್ತಾ ಇಲ್ಲ ತುಂಬಾ ನೋವಾಗ್ತೀನಿ ಅಂತ. ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ. ಒಂದ್ ತಡಿ, ಒಂದ್ ನಿಮಿಷ. ನೋಡು, ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿಂಗೆ ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ, ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ ನಿಮ್ ಸಾಯ ಜೀವ ಅಜ್ಜಿ ಯಾಕ